ನಾವಿವಾಗ ಹೊನ್ನಾವರದಲ್ಲಿದ್ದೀವಿ. ಅದು ನಮ್ಮ ಫೇವ್ರೆಟ್ ರೆಸ್ಟೋರೆಂಟ್. ಹೊನ್ನಾವರಕ್ಕೆ ಬಂದರೆ ಇಲ್ಲಿಗೆ ಬರೋದೆ ಅಥವಾ ಇಲ್ಲಿಂದ ಪಾರ್ಸಲ್ ತಗೊಂಡೋಗಿ ಮನೆಗೆ ತಿನ್ನೋದೆ. ಗ್ರೀನ್ ಪಾರ್ಕ್ ಅಂತ ಬಂದಿದ್ದೀವಿ. ಇಲ್ಲಿ ತುಂಬ ಸಲ ಬಂದಿದ್ದೀವಿ. ಇಲ್ಲಿ ಪ್ರತಿ ಸಲ ಬಂದಾಗಲೂ ನಮಗೆ ಏನೋ ಹೊಸ್ತು ನೋಡೋಕ್ಕೆ ಸಿಗುತ್ತೆ ಇಲ್ಲಿ. ಈ ಸಲ ಅಂತೂ ಮಳೆಗಾಲದಲ್ಲಿ ಬಂದಿದ್ದೀವಲ್ಲ, ಫುಲ್ ಗ್ರೀನರಿಯಿಂದ ತುಂಬಿಕೊಂಡಿದೆ. ಇದೊಂದು ರಿವರ್ ವ್ಯೂ ರೆಸ್ಟೋರೆಂಟ್ ಇದು. ಇಲ್ಲಿ ನಿಮಗೆ ರಿವರ್ನ ವ್ಯೂ ನೋಡ್ತಾ, ಅಂದರೆ ನದಿಯ ಒಂದು ವ್ಯೂ ನೋಡ್ತಾನೆ ಆರಾಮಾಗಿ ತಿಂಡಿ ತಿನ್ಬೋದು. ಮತ್ತು ಸೀ ಫುಡ್ಡಿಗೂ ತುಂಬ ಸ್ಪೆಷಲ್ ಇದು. ಬನ್ನಿ ರಿವರ್ ವ್ಯೂವನ್ನು ತೋರಿಸ್ತೀನಿ. ಮತ್ತು ಈ ರೆಸ್ಟೋರೆಂಟಲ್ಲಿ ಏನೆಲ್ಲ ಫೇಮಸ್ ಇದೆ, ಏನೆಲ್ಲ ಫುಡ್ ಸಿಗುತ್ತೆ, ಮತ್ತು ಕೆಲವೊಂದು ಫುಡ್ನ ರಿವ್ಯೂ ಕೂಡ ಇವತ್ತು ಮಾಡ್ತಾಯಿದ್ದೀವಿ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೇಗೆ ಖುಷಿ ಆಗ್ತಿದೆಯಾ? ಸಂಜೆ ಬಂದರೆ ಆರಾಮ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಕೈಯಲ್ಲಿ ಏನಾದರೂ ಬಿಸಿ ಬಿಸಿ ತಿಂತಾ ಇರಬೇಕು, ಹಾಗೆ ಇಲ್ಲೆಲ್ಲ ನೋಡ್ತಾ ಇರಬೇಕು. ಸಖತ್ತಾಗಿದೆ. ಮತ್ತು ಇಲ್ಲಿನ ಒಂದು ವ್ಯೂ ನೋಡಿ. ಸೊ ಇಲ್ಲಿ ಮೇಲೆ ಒಂದು ಹಟ್ ಥರ ಇದೆ. ಸೊ ಇಲ್ಲೂ ಕೂತ್ಕೊಂಡು ನೀವು ತಿನ್ಬೋದು. ತುಂಬ ಹಟ್ಸ್ ಮಾಡಿದ್ದಾರೆ ಇಲ್ಲಿ ನೋಡಿ. ಇಲ್ಲೊಂದು ಹಟ್ ಇದೆ, ಇಲ್ಲೊಂದು ಕೂತ್ಕೊಳ್ಳೋಕೆ ಆಪ್ಷನ್ ಇದೆ, ಅಲ್ಲಿ ಒಂದಿಷ್ಟು ಹಟ್ಗಳಿದೆ. ಸೊ ಒಟ್ಟಾರೆ ನೀವು ಇಲ್ಲಿ ಬಂದರೆ ತುಂಬ ಇಷ್ಟಪಡ್ತೀರಾ. ಮತ್ತು ಇನ್ನೊಂದೇನೆಂದರೆ, ನೀವು ರಾತ್ರಿ ಹೊತ್ತು ಬಂದರೆ ಇಲ್ಲಿ ಲೈವ್ ಮ್ಯೂಸಿಕ್ ಬ್ಯಾಂಡ್ ಎಲ್ಲ ಬಂದು ಪರ್ಫಾರ್ಮ್ ಮಾಡ್ತವೆ. ಸೊ ಅದು ಇನ್ನೂ ಒಂದು ಪ್ಲಸ್ ಪಾಯಿಂಟ್. ಅದು ನಿಮ್ಮ ಊಟದ ಜೊತೆಗೆ ಮ್ಯೂಸಿಕ್ ಕೇಳ್ತಾ ಆರಾಮಾಗಿ ತಿನ್ಬೋದು. ಫುಲ್ ಗ್ರೀನರಿ ಮಧ್ಯೆ ಇದೆ. ಸೊ ಹೆಸರಿಗೆ ಕರೆಕ್ಟಾಗಿದೆ ಅಲ್ವಾ, ಇದು ಗ್ರೀನ್ ಪಾರ್ಕ್ ಅಂತಿದೆ. ಸೊ ಗ್ರೀನರಿ ಮಧ್ಯೆ ಒಂದು ರೆಸ್ಟೋರೆಂಟನ್ನು ಸೆಟ್ ಮಾಡಿದ್ದಾರೆ. ಏನೆಲ್ಲ ಆರ್ಡರ್ ಮಾಡಿದೆ ಸ್ನೇಹ? ಎಲ್ಲ ಇಲ್ಲಿನ ಸ್ಪೆಷಲ್ಲೇ ಆರ್ಡರ್ ಮಾಡಿದ್ದೀನಿ. ಓಕೆ. ಬ್ಯಾಂಬೋ ಚಿಕನ್ ಬಿರಿಯಾನಿ, ಆಮೇಲೆ ಕ್ರಿಸ್ಪಿ ಚಿಕನ್, ಪಾಂಫ್ರೆಟ್ ತವಾ ಫ್ರೈ, ಲೇಡಿ ಫಿಶ್ ತಂದೂರಿ, ಓಕೆ, ಪ್ರಾನ್ಸ್ ಘೀ ರೋಸ್ಟ್, ಕೊನೆಯದಾಗಿ ಗ್ರೀನ್ ಸಲಾಡ್. ಫೈನಲಿ ಈಗ ಫುಡ್ ಟೇಸ್ಟ್ ಮಾಡೋ ಸಮಯ. ಒಂದು ನನಗೆ ತುಂಬ ಖುಷಿ ಆಯ್ತು ಅಂದರೆ, ಕಿಚನಲ್ಲಿ ಹೋದಾಗ ಎಲ್ಲೂ ಈ ಟೇಸ್ಟಿಂಗ್ ಪೌಡ್ರು ಮತ್ತು ಅನಗತ್ಯವಾದದ್ದು ಯಾವುದು ಹಾಕಿಲ್ಲ ಅವರು. ಮತ್ತು ಹೈಜೀನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲ ಸ್ಟಾಫ್ಗಳು ವೆಲ್ ಟ್ರೈನ್ಡು. ಆಮೇಲೆ ಸೀ ಫುಡ್ ಅಂತ ಬಂದಾಗ ಯಾವತ್ತು ಫ್ರೆಶ್ ಇರಬೇಕು. ಇದು ರಿವರ್ ವ್ಯೂ ಅಂದರೆ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಇಲ್ಲೇ ಮುಂದೆ ಹೋದರೆ ಇವರ ಹೊನ್ನಾವರದ ಫಿಶ್ ಮಾರ್ಕೆಟ್ ಅಥವಾ ಬಂದರ್ ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಫಿಶ್ ಅಂತ ಇವರಿಗೆ ಫ್ರೆಶ್ ಆಗಿ ಸಿಗುತ್ತೆ. ಸೊ ನಾನೀಗ ಇವರ ಗೀ ರೋಸ್ಟನ್ನು ಟ್ರೈ ಮಾಡ್ತಾಯಿದ್ದೀನಿ. ಗೀ ರೋಸ್ಟು ಹಾಗೆ ತುಂಬ ಮಸಾಲೆ ಎಲ್ಲ ಹಾಕಿದ್ದಾರೆ. ಗೀ ರೋಸ್ಟ್ ಅಂದರೆ ಬಿಡಿ ಯಾವತ್ತು ಫೇಮಸ್ ಅದು. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸ್ಪೈಸಿ ಇದೆ ಮತ್ತು ಮಸಾಲೆ ಎಲ್ಲ ಕರೆಕ್ಟಾಗಿ ತಾಗಿದೆ. ಇದಕ್ಕೆ ತುಂಬ ಚೆನ್ನಾಗಿದೆ, ವಂಡರ್ಫುಲ್. ಆಮೇಲೆ ಇದು ಚಿಕನ್ ಕ್ರಿಸ್ಪಿ ಅಂತ ಇಲ್ಲಿನ ಒಂದು ಸಿಗ್ನೇಚರ್ ಡಿಶ್ ಇದು. ಇದು ಹಾಗೆ ಮಾಡಬೇಕಾದ್ರೆ ತುಂಬ ಕ್ಯಾಚಿ ಇತ್ತು ಅದು ಕಣ್ಣಿಗೆ. ಶೆಫ್ ಅವ್ರು ಮಾಡಬೇಕಾದ್ರೆ ನನಗೆ ಬಾಯಲ್ಲಿ ನೀರು ಬಂದಿತ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಸಖತ್ ಕ್ರಿಸ್ಪಿ ಆಗಿದೆ. ನಾವು ಕರುಮ್ ತಿಂಡಿ ತಿಂತೀವಲ್ಲ, ಹಾಗೆ ಚಿಕನ್ನಲ್ಲೊಂದು ಕರುಮ್ ತಿಂಡಿ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ಹಾಕಿರೋ ಮಸಾಲನೂ ಹಾಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಚೈನೀಸ್ ಫ್ಲೇವರ್ ಇದೆ, ಯಾಕಂದರೆ ಸಾಸ್ ಎಲ್ಲ ಹಾಕಿದ್ದಾರೆ. ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಹೇಗೆ ಅನಿಸ್ತಾ ಇದೆ ಅಂದರೆ, ಹೊರಗಡೆ ಮಳೆ ಬರ್ತಾ ಇದೆ,
ನಮ್ಮ ಪ್ಲೇಟ್ ಮುಂದೆ ಬಿಸಿ ಬಿಸಿ ಮೀನಿದೆ. ಆ ಕಡೆ ನೋಡಿದರೆ ರಿವರ್ ವ್ಯೂ ಕೂಡ ಕಾಣಿಸುತ್ತೆ ನಿಮಗೆ. ಇವಾಗ ನಾನು ಪಾಂಫ್ರೆಟ್ ತವಾ ಫ್ರೈಯನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ. ಓಹ್, ಬಿಸಿ ಇದೆ. ನಾನು ಕೈಯಲ್ಲೇ ತಿಂತಾ ಇದ್ದೀನಿ, ಯಾಕಂದರೆ ಫಿಶನ್ನು ಯಾವತ್ತು ಕೈಯಲ್ಲೇ ತಿನ್ನಬೇಕು ಅಂತಾರೆ. ವಾ, ಆ ಮಸಾಲ ಸರಿಯಾಗಿ ತಾಗಿದೆ. ಅದಕ್ಕೆ ಎಲ್ಲೂ ಮಸಾಲ ಕಡಿಮೆ ಇದೆ ಅಥವಾ ಉಪ್ಪು ಕಡಿಮೆ ಇದೆ ಅಂತ ಅವ್ರಿಗೆ ಕಂಪ್ಲೇಂಟ್ ಮಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಎಸ್, ಸಖತ್ತಾಗಿದೆ. ಸರಿಯಾಗಿ ರೋಸ್ಟ್ ಆಗಿದೆ ಅದು ಮಸಾಲ ಕೂಡ, ಫಿಶ್ ಕೂಡ ಪರ್ಫೆಕ್ಟ್. ಲೇಡಿ ಫಿಶ್ ತಂದೂರ್. ಆ್ಯಕ್ಚುಲಿ ತಂದೂರ್ ತುಂಬಾ ಹೆಲ್ದಿ, ಯಾಕೆಂದರೆ ಆಯಿಲ್ ತುಂಬಾ ಕಡಿಮೆ ಇರುತ್ತೆ, ಸರಿಯಾಗಿ ರೋಸ್ಟ್ ಆಗಿರುತ್ತೆ ಇದು. ಇದನ್ನು ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ತೀನಿ. ಲಿಂಬು, ನಮ್ಮಲ್ಲಿ ಲೇಡಿ ಫಿಶ್ಗೆ ನಗ್ಲಿ ಅಂತ ಹೇಳ್ತಾರೆ. ಅವರು ಮಸಾಲೆ ಹಚ್ಚಬೇಕಿದ್ರೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಸರಿಯಾಗಿ ಇದನ್ನು ನೋಡಿ ಈ ರೀತಿ ಕಟ್ ಮಾಡಿ ಅವರು ಹಚ್ಚಿದ್ದಾರೆ, ಅಂದರೆ ಒಳಗಡೆ ಫಿಲ್ ಮಸಾಲೆ ಹಿಡಿಬೇಕು ಅಂತ ನೋಡಿ. ಸಖತ್ತಾಗಿ ಸರಿಯಾಗಿ ರೋಸ್ಟ್ ಆಗಿದೆ ನೋಡಿ, ಚೆನ್ನಾಗಿದೆ. ಖಾರ ಸರಿಯಾಗಿದೆ. ಆಮೇಲೆ ನಾನು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡಿರೋದ್ರಿಂದ ಹುಳಿ ಹುಳಿ ಆಗ್ತಾ ಇದೆ. ಚೆನ್ನಾಗಿ ಬಂದಿದೆ ಟೇಸ್ಟ್. ಇವತ್ತಿನ ಕೊನೆ ಐಟಮ್ ಇದು ಬ್ಯಾಂಬೂ ಬಿರಿಯಾನಿ. ನಾನು ಆಲ್ಮೋಸ್ಟ್ ತುಂಬ ಹೋಟೆಲ್ಸ್ ವಿಸಿಟ್ ಮಾಡಿದ್ದೀನಿ. ನಮ್ಮ ಕಾರವಾರದಿಂದ ಆ ಕಡೆ ಮಂಗಳೂರು, ಇವನ್ ಮುಂದೆ ಸಹ ತುಂಬ ಹೋಟೆಲ್ಸ್ ನೋಡಿದ್ದೀನಿ. ಬಟ್ ಬ್ಯಾಂಬೂ ಬಿರಿಯಾನಿ ತುಂಬ ರೇರಾಗಿ ಸಿಗುತ್ತೆ, ಇಲ್ಲ ಅಂತಲ್ಲ, ರೇರಾಗಿ ಸಿಗುತ್ತೆ. ಬಟ್ ಹೊನ್ನಾವರದಲ್ಲಿ ಸಿಗ್ತಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಮತ್ತು ಈ ಥರ ರಿವರ್ ವ್ಯೂ ಇರೋದು, ಈ ಥರ ಆ್ಯಂಬಿಯನ್ಸ್ ಇರೋದು ಹೋಟೆಲ್ಸ್ ತುಂಬ ಕಡಿಮೆ. ನಾವು ನಾರ್ಮಲಿ ಹೋಟೆಲ್ಸ್ ಅಥವಾ ರೆಸ್ಟೋರೆಂಟ್ಸ್ ಅಂದಾಗ 4 ಗೋಡೆ ಮಧ್ಯೆ ಕೂತ್ಕೊಂಡು ತಿನ್ನೋದು, ಇದಾಗಲ್ಲ. ಫ್ರೆಶ್ ಏರ್ ಸಿಗ್ತಾ ಇದೆ, ಪರಿಸರದ ಮಧ್ಯೆ ಕೂತ್ಕೊಂಡು ತಿಂತಾ ಇದ್ದೀವಿ. ಏನೋ ಒಂಥರ ಡಿಫ್ರೆಂಟ್ ಫೀಲ್ ಅಂತೂ ಖಂಡಿತ ಬರ್ತಾ ಇದೆ. ಈಗ ಟೇಸ್ಟ್ ಮಾಡ್ತೀನಿ. ಈ ಬ್ಯಾಂಬೂ ಬಿರಿಯಾನಿ ಇದೆಯಲ್ಲ, ಸ್ವಲ್ಪ ಹೆಲ್ದಿಗೂ ಒಳ್ಳೆಯದು. ವಾವ್, ಅಲ್ಟಿಮೇಟ್ ಆಗಿದೆ. ಬಿರಿಯಾನಿ ಅಂದರೆ ಹಿಂಗಿರ್ಬೇಕು ಆ್ಯಕ್ಚುಲಿ, ಯಾಕಂದರೆ ಆ ಟೇಸ್ಟು, ಅದರಲ್ಲಿ ಬಿದ್ದಿರೋ ಸ್ಪೈಸಸ್ಸು ಕರೆಕ್ಟಾಗಿ ಗೊತ್ತಾಗ್ತಾ ಇದೆ. ಐ ಲವ್ಡ್ ಇಟ್. ಅದ್ರ ಜೊತೆಗೆ ನೋಡಿ ಲೆಮನ್ ಮಿಂಟನ್ನು ಕೊಟ್ಟಿದ್ದಾರೆ. ವಾಹ್, ಸಖತ್ ಕಾಂಬಿನೇಷನ್ ಇದೆ ಇದೆರಡು. ಆಮೇಲೆ ಗ್ರೀನ್ ಸ್ಯಾಲಡ್ ಡೆಕೋರೇಟ್ ಮಾಡಿರೋದು ನೋಡಿ ಹೆಂಗಿದೆ ಅಂದರೆ, ಫುಲ್ಲು ವೆಜಿಟೇಬಲ್ಸು, ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ, ಈರುಳ್ಳಿ ಎಲ್ಲದೂ ಇದೆ. ಓವರಾಲ್ ಹೇಳಬೇಕಾದ್ರೆ ನನಗಂತೂ ತುಂಬ ಖುಷಿ ಆಯಿತು. ಮುಖ್ಯವಾಗಿ ಆ್ಯಂಬಿಯನ್ಸ್ ಖುಷಿ ಆಯಿತು. ರಿವರ್ ವ್ಯೂ ನೋಡೋಕ್ಕೆ ಸಿಗುತ್ತೆ ನಿಮಗೆ, ಅದು ತುಂಬ ಖುಷಿ ಆಯಿತು. ಫುಡ್ಡು ಸಖತ್ತಾಗಿದೆ, ಟೇಸ್ಟಿಯಾಗಿದೆ. ಎಲ್ಲೂ ಟೇಸ್ಟಿಂಗ್ ಪೌಡ್ರೆಲ್ಲ ಇಲ್ಲ. ಮತ್ತು ನೀವು ನೈಟ್ ಬಂದರೆ, ರಾತ್ರಿ ಹೊತ್ತು ಬಂದರೆ ಫುಲ್ ಲೈಟಿಂಗ್ ಆಗಿರ್ತಾರೆ. ಅದರ ಒಂದು ದೃಶ್ಯನೇ ಬೇರೆ, ತುಂಬ ಸುಂದರವಾಗಿರುತ್ತೆ ಈ ಪ್ಲೇಸು. ವೀಕೆಂಡ್ಸಿಗೆ ಬಂದರೆ ಇಲ್ಲಿ ಲೈವ್ ಬ್ಯಾಂಡ್ಗಳು ಅಂದರೆ ಬಂದು ಪರ್ಫಾರ್ಮ್ ಮಾಡ್ತವೆ. ಮ್ಯೂಸಿಕಲ್ ನೈಟ್ ಅಂತ ನೀವು ಆರಾಮಾಗಿ ಬಂದು ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾನೆ ಫುಡ್ಡನ್ನು ಎಂಜಾಯ್ ಮಾಡ್ಬೋದು. ಮತ್ತು ಇನ್ನೂ ಮುಖ್ಯವಾಗಿರೋದು ಏನಂದರೆ, ನೀವು ಇಲ್ಲೇ ಬಂದು ಈ ಫುಡ್ಡನ್ನು ಟ್ರೈ ಮಾಡಬೇಕಂತಲೂ ಇಲ್ಲ. ಇವರ ಒಂದು ಸ್ಪೆಷಲ್ ಡೆಲಿವರಿ ಸರ್ವಿಸ್ ಹೇಗಿದೆ ಅಂದರೆ, ಹೊನ್ನಾವರದಿಂದ 45 ಕಿಲೋಮೀಟರ್ ರೇಡಿಯಸಲ್ಲಿ ನಿಮ್ಮ ಮನೆ ಇದ್ದರೂ ಆರಾಮಾಗಿ ಅವರು ಹೋಮ್ ಡೆಲಿವರಿ ಮಾಡ್ತಾರೆ, ಅದು ಫ್ರೀಯಾಗಿ ಮಾಡ್ತಾರೆ. ಅದೊಂದು ತುಂಬಾ ಇಷ್ಟ ಆಯಿತು. ಮತ್ತು ನಾವು ಪ್ರತಿ ಸಲ ಇಲ್ಲಿ ಬಂದಾಗಲೂ ಇದು ಆ್ಯಂಬಿಯನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಲಾಸ್ಟ್ ಟೈಮ್ ಬಂದಾಗ ಬೇರೆ ಥರ ಇತ್ತು, ಇವಾಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇನ್ನೂ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಪ್ಲೇಸಲ್ಲಿ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ಕೂತ್ಕೊಳ್ಳೋ ಆಪ್ಷನ್ಸ್ ಇರಲಿಲ್ಲ, ಬಟ್ ಇವಾಗ ನೋಡಿ ತುಂಬ ಚೇಂಜಸ್ ಆಗಿದೆ. ತುಂಬಾ ಖುಷಿ ಆಯ್ತು ಇಲ್ವಾ. ನಮ್ಮ ಜೊತೆ ಈಗ ಇಲ್ಲಿನ ಮ್ಯಾನೇಜರ್ ಅರುಣ್ ಕುಮಾರ್ ಅವರು ಇದ್ದಾರೆ. ಅವರು ಮಹಾರಾಷ್ಟ್ರದವರು. ಹೆಲೋ ಅರುಣ್ ಸರ್. ಹಾಯ್ ಸರ್.
Sir, what all cuisines you get here, sir? We have Indian cuisine, Okay. Chinese cuisine, and tandoori cuisine, and seafood is there. Okay, so seafood is very special here, right? Yeah, our specialty is totally seafood. Okay. And I heard that whoever orders for home delivery, Yeah. so from here up to 45 kilometer radius, Yeah, you it's true. deliver it free of cost. Yeah, we deliver free of cost, and like we have special things in, like if you order a matka biryani, so we give on delivered with matka only to you, and that is totally, we don't charge for it anything extra on it. Oh, nice, nice. And bamboo biryani that comes with the bamboo, that is also we don't charge anything extra for it. Okay. And like some different dishes that we have different containers, that is totally free of cost. We don't charge it for it. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ಬ್ಯಾಂಬೂ ಬಿರಿಯಾನಿ ಆರ್ಡರ್ ಮಾಡಿದರೆ ಅದ್ರ ಜೊತೆ ಬ್ಯಾಂಬೂ ಫ್ರೀ. ಇಲ್ಲಿ ಬಕೆಟ್ ಬಿರಿಯಾನಿ ಅಂತಲೂ ಸಿಗುತ್ತೆ, ಬಕೆಟ್ ತಂದೂರ್ ಅಂತಲೂ ಸಿಗುತ್ತೆ, ಅದ್ರ ಜೊತೆ ಬಕೆಟು ಫ್ರೀಯಾಗಿ ಕೊಡ್ತಾರೆ. ಆಮೇಲೆ ಮಟ್ಕಾ ಬಿರಿಯಾನಿ ಆರ್ಡರ್ ಮಾಡಿದರೆ ಮಟ್ಕಾನು ಫ್ರೀಯಾಗಿ ಕೊಡ್ತಾರಂತೆ. ಮತ್ತು ನಾನು ಇವರ ಕಂಟೈನರ್ಸ್ ಎಲ್ಲ ನೋಡಿದೆ, ತುಂಬ ರೀಯೂಸೇಬಲ್ ಕಂಟೈನರ್ಸನ್ನು ಇವರು ಯೂಸ್ ಮಾಡ್ತಾರೆ. ಅಂದರೆ ನೀವು ನೆಕ್ಸ್ಟ್ 10 ವರ್ಷ ತನಕ ಆ ಕಂಟೈನರ್ಸನ್ನು ರೀಯೂಸ್ ಮಾಡ್ಬೋದು ಅಂಥ ಕಂಟೈನರ್ಸನ್ನು ಇವರು ಅದರಲ್ಲಿ ಹೋಮ್ ಡೆಲಿವರಿನ ಕೊಡ್ತಾರೆ. ಸರ್, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಬಿಸ್ನೆಸ್, ಸರ್. Thank you, sir. All the best, and I wish your business will grow very high. Yes, sir, it's growing very high just because of our old clients. Okay. They just say us whatever the any minus point is, that just let us know, and if you also let us know, Yes. we'll grow. No, up we have very been fast. here so many times Yeah. because at that time we didn't have our channel. Okay. So my wife is basically from Honnavara. Okay. So we used to come here, and today I'm very privileged to come here and shoot a video. Yes, sure. So I need to say one thing, sir. Okay. We have a small company. It's called STG Group. Okay. So basically, STG Group, I'll let you know what exactly the STG is. Okay. S for Suruchi Hotel, ಹಾಂ. T for Tandoori Dhaba, and Okay. G for Green Park. ಓ, ನೈಸ್ ನೈಸ್. So ಅಂದರೆ ಹೊನ್ನಾವರದಲ್ಲಿ ಒಂದು ತಂದೂರಿ ಡಾಬಾ ಅಂತಿದೆ, ಅದು ಹೈವೇಲ್ ಆಗುತ್ತೆ. ಆಮೇಲೆ ಇದು ಗ್ರೀನ್ ಪಾರ್ಕು, ಆಮೇಲೆ ಒಂದು ಸುರುಚಿ ಅಂತಲೂ ಹೋಟೆಲ್ ಇದೆ. ಈ ಮೂರೂ ಸೇರಿ, ಅಂದರೆ ಒಬ್ಬರೇ ನಡೆಸ್ತಾರೆ, ಮೂರು ಸೇರಿ STG ಗ್ರೂಪ್ ಅಂತ ಮಾಡಿದ್ದಾರೆ. ಅವರ ಐ ಥಿಂಕ್ ಯು ಹ್ಯಾವ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಆಲ್ಸೋ, ರೈಟ್? yes, we have it, sir. ಅದರಲ್ಲಿ ಅವರು ಬೇರೆ ಬೇರೆ ಥರ ಡಿಶಸ್ಸು, ಆಮೇಲೆ ಅದನ್ನು ಮಾಡುವಂಥ ರೀಲ್ಸು, ಅದೆಲ್ಲ ಸಖತ್ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸೊ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಮೇಲೆ ಸ್ಕ್ರೀನಲ್ಲೂ ಬರ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಅವರನ್ನು ಫಾಲೋ ಮಾಡಿ, ಏನೆಲ್ಲ ಇಲ್ಲಿ ಡಿಫ್ರೆಂಟ್ ಫುಡ್ ಸಿಗುತ್ತೆ, ಅದರ ಡೆಕೋರೇಷನ್ ಹೆಂಗಿರುತ್ತೆ ಅದೆಲ್ಲ ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಸರ್ವಿಂಗ್ ಅಸ್. Yes, sir. The food was really good. Thank you, sir. And even the ambience is very good. Okay. So we loved this place. Sure, sir. ತುಂಬ ಇಷ್ಟ ಆಯಿತು ನಮ್ಗೆ ಇಲ್ಲಿ ಬಂದು. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದವ್ರು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.